ಉಮೇಶ್ ಒಂದು ಮಾಹಿತಿ ಕೊಟ್ಟದ್ದು ಬಹಳ ಟ್ವಿಸ್ಟ್ ಆಗೋದು. ಈ ಬೈಕ್ ಇವರಿಗೆ ಯಾರು ಧನುಪೂಜೆಗೆ ಹೋಗುವವರಿಗೆ ಸ್ಪೀಡ್ ಆಗಿ ಹೋದದ್ದನ್ನು ನೋಡಿದಾರಲ್ಲ, ಅಲ್ಲಿಂದ ರಿಕ್ಷಾದವರಿಗೆ ಒರೆಸುವ ಟೈಮಿಗೆ ಅಲ್ಲಿ ಸ್ವಲ್ಪ ಟೈಮಿಂಗ್ಸ್ ಒಂದು 5-10 ನಿಮಿಷದ ಟೈಮಲ್ಲಿ ಈ ಬೈಕ್ ಅವರಿಗೆ ಸಿಗ್ಲಿಲ್ಲ. ರೇಷ್ಮೆ ರೋಡಿನಲ್ಲಿ ಪೆಟ್ರೋಲ್ ಪಂಪಿನಲ್ಲಿ ಒಂದು, ಆಮೇಲೆ ಹಾಲಿನ ಡಿಪ್ಪದಲ್ಲಿ ಒಂದು, ಆಮೇಲೆ ನೀವು ಅವಳೊಂದು ಹೆಸರು ಹೇಳಿದ್ರಲ್ಲ ಆ ಕೆಳಗಿನ ಒಂದು ಮನೆ ಅವರದೊಂದು, ಅದೇ ಅಲ್ಲಿ ಒಂದು 3 ಏನ. ಯಾವುದೇ ಒಬ್ಬ ಪ್ರಾಣಿಗೆ ಆಗಲಿ ಮನುಷ್ಯನಿಗೆ ಹೊಡೆಯುವ ಪೆಟ್ಟು ಅಡ್ಡ ಬೀಳೋದು. ನಾವು ಕಾಮನ್ ಆಗಿ ಹೊಡೆಯುವ ಅಥವಾ ಏನೋ ಅಟೆಂಪ್ಟ್ ಮಾಡಿದ್ರೆ ಹೀಗೆ, ಇದು ನೇರವಾಗಿ ಬಿದ್ದ ಪೆಟ್ಟು. ಒಬ್ಬೊಬ್ಬರ ಫೋಟೋಗಳನ್ನು ಕಳಿಸಿ ಅಪ್ಪ ಮೊಬೈಲ್ ಟ್ರ್ಯಾಪ್ ಮಾಡಿ ಆ ಟೈಮಿಗೆ ಇವರು ಹೋಗಿದ್ದಾರೆ, ಇವರು ಜನ ಹೇಗೆ ಅಂತೆಲ್ಲ ಕೇಳಬೇಕಾದ್ರೆ ಬೇಸರ ಆಗ್ತದೆ. ಅಂದರೆ ಫಾಸ್ಟ್ ಆ ಹುಡುಗನ ಬಗ್ಗೆ ನಮಗೆ ಪಕ್ಕ ಎಷ್ಟು ಟ್ಯಾಲೆಂಟ್ ನಮಗೆ ಗೊತ್ತಿರುವಂಥ ಹುಡುಗ. ನಾನು ಸಾಧಾರಣ ಒಂದು 8 ವರ್ಷದಿಂದ ಅವನನ್ನು ನಮ್ಮ ಶಾಲೆಯಲ್ಲೇ ಒಡನಾಟದಲ್ಲಿ ನೋಡ್ತಾ ಇದ್ದೇನೆ. ಈಚೆಯಿಂದ ಡೈಲಿ ನಮಗೆ ನೋಡುವಂಥ ಹುಡುಗರು. ಅಂದರೆ ಆ ನಾಯಿ ಬಂದು ಅಲ್ಲಿಂದ ಮನೆಗೆ ಹೋಗಿ ವಾಪಸ್ ಅದೇ ರೂಟಲ್ಲಿ ಬಂದು ಕೆರೆಗೆ ಬರ್ತದೆ. ಎಲ್ರು ಇದ್ರು ಅಲ್ಲಿ ನೋಡಿ. ನಮ್ಗೆ ನೆರೆಕರೆಯಲ್ಲಿ ಯಾರಾದ್ರೂ ಒಬ್ರು ಬರದಿದ್ರು ನಂಗೆ ಅವತ್ತಿದ್ದು ಕರೆಕ್ಟ್ ನೆನಪುಂಟು, ಆ ಹತ್ತಿರದಲ್ಲಿ ಯಾರು ಇದ್ರು. ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಕಳೆದ 1 ತಿಂಗಳ 10 ದಿನದಿಂದ ಅಂತ ಹೇಳಿದ್ರೆ ಸುಮಂತ್ ಹತ್ಯೆ ಪ್ರಕರಣ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಯಾವುದೇ ಆರೋಪಿಗಳು ಸಿಕ್ಕಿಲ್ಲ. ಹೀಗಾಗಿ ನನ್ನೊಂದಿಗೆ ವಿಶೇಷವಾಗಿ ಅವತ್ತಿನ ಬೆಳಗ್ಗೆ ನಾಳಾ ದೇವಸ್ಥಾನಕ್ಕೆ ಹೋಗ್ತಾರೆ, ಅದರ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರಿದ್ದಾರೆ. ಇದೆಲ್ಲದಕ್ಕಿಂತ ವಿಶೇಷವಾಗಿ ಸುಮಂತ್ ಮನೆ ರಸ್ತೆಗೆ ಹೋಗೋತ್ತಿಗೆ ಅವ್ರದ್ದು ಕಟ್ಟಡ ಇರೋದು ಅವ್ರ ಹತ್ರನೇ ಕೇಳುವ. ಯಾಕಂತ ಹೇಳಿದ್ರೆ ಮೊನ್ನೆ ಗೃಹ ಮಂತ್ರಿಗಳನ್ನ ಭೇಟಿಯಾದ್ರು ಸುಮಂತ್ ತಂದೆ ತಾಯಿ. ಆ ಸಮಯದಲ್ಲಿ ಇವರೇ ಕರ್ಕೊಂಡು ಹೋಗಿದ್ದವರನ್ನ, ಇವರೆಲ್ಲ ಒಟ್ಟಿಗೆ ಹೋಗಿದ್ರು. ನೋಡಿ, ಆ ಮಗುವಿನ ದೇಹದ ಪೆಟ್ಟು ಗಾಯದ ಗುರುತನ್ನು ನೀವು FSL ರಿಪೋರ್ಟ್ ಅಲ್ಲಿ ಬೇಕಾದ್ರೆ ನೀವು ನೋಡಿ. ಮತ್ತೆ ನಾವು ಅಲ್ಲಿ ನೇರವಾಗಿ ಆ ದೃಶ್ಯವನ್ನು ಅಲ್ಲಿ ಮುನ್ನೆ ಏನೋ ತೆಗೆದಾಗ ಹತ್ತಿರದಿಂದ ನೋಡಿದವು. ಆದ್ರಿಂದ ಒಂದು ಯಾವುದೇ ಅಟೆಂಪ್ಟ್ ನಮ್ಮ ಇದರಲ್ಲಿ ನೋಡಿ, ಅಟೆಂಪ್ಟ್ ಆಗುದು ಒಬ್ಬನಿಗೆ ಮರ್ಡರ್ ಆಗುದು ಅಂತ ಹೇಳಿದ್ರೆ ಅವನನ್ನು ಬೇಕಾಬಿಟ್ಟಿ ಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಈಗ ಇವನಿಗೆ ಗಾಯ ಆದದ್ದು ಅದು ನೇರವಾಗಿ ನೆತ್ತಿಯ ಭಾಗದಲ್ಲಿ ಒಂದು ಭಾಗ. ಯಾವ ರೀತಿ ಅದೊಂದು ಡೀಪ್ ಆಗಿಲ್ಲ ಅಂತ ಹೇಳ್ತಾರೆ. ಈಗ ಅವರು ಮೊನ್ನೆ FSL ರಿಪೋರ್ಟ್ ಪ್ರಕಾರ ಒಂದು ಕತ್ತಿಯಲ್ಲಿ ಹೊಡೆದಾಗ ಭಾಗ ಆಗ್ಬೇಕು ಮಗುವಿನ ಇದು ತಲೆ ಅಲ್ವಾ, ಅದು ಬಹಳ ಬೆಳೆದೆ ಅಂತ ಇರುವುದಿಲ್ಲ. ಅಲ್ಲಿ ಹೀಗೆ ಗಾಯ ಉಂಟು. ಬ್ಯಾಕ್ ಸೈಡ್ ಇದು ಗಾಯ ಕೂಡ ನೇರವಾಗಿ ಹೀಗೇನೆ ಉಂಟು. ಮತ್ತೆ ಸ್ವಲ್ಪ ಏನು ಅಡ್ಡ ಪೆಟ್ಟು ಬಿದ್ದಿದೆ ಸ್ವಲ್ಪ. ಅಂದ್ರೆ ಆ ರೀತಿ ಒಂದು ಯಾವುದೇ ಒಂದು ಪ್ರಾಣಿಗೆ ಕೂಡ ಟಾರ್ಗೆಟ್ ಮಾಡಿ ಒಂದು ಏಟು ಕೊಡ್ಲಿಕ್ಕೆ ಸಾಧ್ಯ ಉಂಟಾ? ಬಾರಿ ಪ್ರಶ್ನೆ. ಅದು ಸಾಧ್ಯವೇ ಇಲ್ಲ. ಅದು ನಿಮ್ಗೆ ಮರ್ಡರ್ ಅಂತ ಹೇಳುದಿದ್ರೆ ಅವನಿಗೆ ಯಾರು ಅಟೆಂಪ್ಟ್ ಮಾಡೋದಿದ್ರು ಅಡ್ಡ ಬೀಳ್ತದೆ ಅಂತ ಹೇಳೋ ಪ್ರಶ್ನೆ. ಈಗ ಒಂದು ಮಗುವಿಗೆ ಹೊಡೆಯುದು ಅಡ್ಡ, ಒಂದು ಪ್ರಾಣಿಗೆ ಹೊಡೆಯುದು ಅಡ್ಡ, ಯಾವುದೇ ಒಬ್ಬನಿಗೆ ಏನೇ ಅಟ್ಯಾಕ್ ಮಾಡೋದಿದ್ರು ಅಡ್ಡ ಬೀಳ್ತದೆ. ಹೀಗೆ ಒಂದು ಅಟ್ಯಾಕ್ ಆಗುವಂತ ಸಾಧ್ಯತೆ ಬಾರಿ ತಲೆಗೆ ನೇರವಾಗಿ ಸಾಧ್ಯವೇ ಇಲ್ಲ ಅಂತ ನಮ್ಮ ಅಲ್ವಾ. ಒಂದು ಬೀಳ್ಬೋದು, 2 ಪೆಟ್ಟು ಕೂಡ ನೇರವಾಗಿ. ಯಾವ ಒಂದು ಪೆಟ್ಟು ಬಿದ್ದಾಗ ತಿರುಗಿ ಹೀಗೆ ನೋಡ್ತಾನ, ಹಾಗೆ ಬೀಳಲಿಕ್ಕೆ ಸಾಧ್ಯತೆ ಉಂಟಾ? ತಲೆ ಮೇಲೆ 2 ಪೆಟ್ಟಿತ್ತು ಕ್ಲಿಯರ್. ಎದುರು ಒಂದು ಕ್ಲಿಯರ್ ಪೆಟ್ಟು ಬಿದ್ದಿದೆ, ಬ್ಯಾಕ್ ಸೈಡ್ ಕ್ಲೀನ್. ಅದು ಕೂಡ ನಿಮ್ಮ ನೇರ ಪೆಟ್ಟು, ನಡುವಲ್ಲಿ ಅಲ್ಲ. ಈಗ ತೆಂಗಿನಕಾಯಿ ಬಿದ್ದದ್ದೊಂದು ಪ್ರಚಾರ ಆಗಿದೆ. ತೆಂಗಿನಕಾಯಿ ಬಿದ್ದರೆ ಹೀಗೆ ಬೀಳ್ಬೇಕು, ಅದು ಹೀಗೆ ಬಿದ್ದು ಇಲ್ಲೇ ಪುಡಿ ಆಗುದು. ಅದು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ತೆಂಗಿನಕಾಯಿ ಸಪೋಸ್ ಇಲ್ಲಿ ಬಂದು ಬಿದ್ದು ಇರ್ಬೋದು, ಆದ್ರೆ ಬ್ಯಾಕ್ ಸೈಡ್ಗೆ ಯಾವುದೇ ಕಾರಣಕ್ಕೆ ತೆಂಗಿನಕಾಯಿ ಬೀಳಲಿಕ್ಕೆ ಸಾಧ್ಯ. ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ಗಾಯ ಇತ್ತು ಅನ್ನುವಂತ ಸುದ್ದಿ ಹೇಳ್ತಾರೆ. ಏನು ಕಂಡದ್ದು ನೀವು ನೋಡಿಲ್ಲ? ಮತ್ತೆ ಇಲ್ಲೆಲ್ಲ ಅದು ಮೀನೆಲ್ಲ ತಿಂದ ಗಾಯಗಳು ಸ್ವಲ್ಪ ಇದು ಮೀನಿತ್ತು. ಅದರಲ್ಲಿ ನಾವು ಒಂದು ಇಷ್ಟು ದೊಡ್ಡ ಮೀನುಗಳಿದ್ದವು. ಯಾವ ಕಲ್ಲಿರುತ್ತೆ ಆ ಕೆರೆಯಲ್ಲಿ, ಆ ಕಲ್ಲಿನ ಮೇಲೆ ಅತಿ ಹೆಚ್ಚು ರಕ್ತ ಬಿದ್ದು. ಅದ 2 ಕಡೆ ಇತ್ತು. ಒಂದು ಸ್ವಲ್ಪ ಆಚೆ, ಆಮೇಲೆ ಕೆರೆಯ ದಡದ ಬದಿಯಲ್ಲಿರುವ ಕಲ್ಲಿನಲ್ಲಿ ಸ್ವಲ್ಪ ಜಾಸ್ತಿ ರಕ್ತ ಇತ್ತು. ಅದರ ಅರ್ಥ ಎಳ್ಕೊಂಡು ಬಂದಿರ್ಬೋದು ಅಂತೀರಾ, ಎತ್ಕೊಂಡು ಬಂದಿರ್ಬೋದು? ನೋಡಿ, ನಮ್ಮ ಒಂದು ಪ್ರಶ್ನೆಗಳೇ ಹಾಗೆ. ನೋಡಿ, ಏನ ಒಂದು ಆಗಿದೆ, ಇದು ಪೂರ್ವಯೋಜಿತವಾಗಿ ಆಗಿದ, ಪ್ರೆಸೆಂಟ್ ಅಂತೂ ಅಲ್ವೇ ಅಲ್ಲ ಅಂತ ಆಗ್ತದೆ. ಒಂದು ವೇಳೆ ಆ ರೀತಿ ಆಗಿದ್ದು ಅದನ್ನು ಏನೋ ಸಾಗಿಸ್ಲಿಕ್ಕೆ ಬಂದು ಅಲ್ಲಿ ಇಟ್ಟಾಗ ಬ್ಲೀಡಿಂಗ್ ಜಾಸ್ತಿ ಆದಾಗ ಮೆಂಟಾಲಿಟಿಗೆ ಬರ್ತದೆ. ನೀವು ನೋಡಿ, ಒಂದು ವೇಳೆ ಅಟೆಂಪ್ಟ್ ಎಲ್ಲಾದ್ರೂ ಒಂದು ವೇಳೆ ಆಗ್ತಿದ್ರೆ ಆ ಸ್ಪಾಟ್ ಅಲ್ಲಿ ತುಂಬಾ ರಕ್ತ ಬೇಕು. ಈ ರಕ್ತದ ಕಳೆಗಳು ಆಚೆಯಿಂದ ಬರುವ ದಾರಿಯಿಂದ ಒಂದಿಷ್ಟು ಬಂದು ನಮ್ಮ ಈಚೆ ಬರುವ ರೋಡಿಗೆ ಸ್ವಲ್ಪ ಹೋಗಿ ಅಲ್ಲಿಂದ ವಾಪಸ್ ಕೆರೆ ಹತ್ತಿರ ಹೋಗಿದೆ. ಅಲ್ಲಿಂದ ಇಲ್ಲಿ ಸ್ವಲ್ಪ ಬ್ಲಡ್ಗಳು ಇದ್ದು ಇಲ್ಲಿ ಜಾಸ್ತಿ ಬ್ಲಡ್ಗಳಿವೆ. ಸಪೋಸ್ ಒಂದು ವೇಳೆ ಅವನನ್ನು ಮಾರ್ಗದಲ್ಲಿ ಅಥವಾ ಇಲ್ಲಿ ಎಲ್ಲಾದ್ರೂ ಅಟೆಂಪ್ಟ್ ಮಾಡ್ತಿದ್ರೆ ಇಷ್ಟು ಬ್ಲಡ್ ಅಲ್ಲಿ ಇರ್ಲಿಕ್ಕಿಲ್ಲ. ಎಲ್ಲಿ ಅಟೆಂಪ್ಟ್ ಮಾಡಿದ್ದಾರೆ ಅಲ್ಲಿ ಬೇಕಿತ್ತು. ಮೇಲೆ ಇನ್ನೊಂದು ಪ್ರಶ್ನೆ ಬಹುದೊಡ್ಡದಾಗಿ ಚರ್ಚೆ ನಡೀತಾ ಇದೆ. ಅದೇನಂತ ಹೇಳಿದ್ರೆ, ಆಟೋ ರಿಕ್ಷಾಗೆ ಒಂದು ಬೈಕ್ ಡಿಕ್ಕಿ. ಆ ಬೈಕ್ ನಲ್ಲಿ ಒಂದು ಸರಳಿತ್ತು. ಈ ಬೈಕ್ ಬರ್ತಾ ಇದ್ದಿದ್ದಂತ ರಸ್ತೆ, ಆ 5 ಮನೆ ಏನಿದೆ ಆ ಒಂದು ರಸ್ತೆಯಿಂದ ಬಂತು. ಮುಂದೆ ಆಟೋ ಒಂದು ರಬ್ಬರ್ ಟ್ಯಾಪಿನ ಆಟೋನೋ ಅಥವಾ ಗಂಡು ಹೆಣ್ಣು ಹೋಗ್ತಾ ಇದ್ರು ಆಟೋದಲ್ಲಿ, ಆ ಆಟೋಗೆ ಗುದ್ದುತ್ತು ಅನ್ನೋದು ಇದು ನಿಮ್ಮ ಗಮನಕ್ಕೆ ಬಂತ? ಈಗ ಅದರಲ್ಲಿ 4 ಮನೆ ಅವರ ಮನೆ ಹತ್ತಿರ. ಈ 2 ಮನೆ ಬಿಟ್ರೆ, ಈ 4 ಮನೆಗಳು ಬಿಟ್ರೆ ಯಾರದೇ ಮನೆ ಇಲ್ಲ. ಹಾಗೆ ಅಂತ ಹೇಳಿ ಇಲ್ಲಿಂದ ಅವರ ಮನೆ ಹತ್ತಿರದ ಮೇಲಿಂದ ಬೈಕ್ ಹೋದದ್ದು ಎಲ್ರಿಗೂ ಗೊತ್ತುಂಟು. ಈ 4 ಮನೆಗೆ ಬರ್ಲಿಲ್ಲ
ಬೈಕಿನ ಬೆಳಗ್ಗೆ 5 ಗಂಟೆ 5 ಗಂಟೆ ಆ ಬೈಕ್ ಇಳಿದುಕೊಂಡು ಹೋದಾಗ ನೀವ್ ಹೇಳಿದಿರಲ್ಲ ಒಂದು 2 ಜನ ಗಂಡ ಹೆಂಡತಿ ಅಂತ, ಅವರು ಧನುಪೂಜೆಗೆ ನಾಳಕ್ಕೆಲ್ಲ ಕಿರಾತ ಮೂರ್ತಿ ದೇವಸ್ಥಾನಕ್ಕೆ ಹೋಗುವವರು. ಮನೆಯಿಂದ ಹೊರಟು ಮಗು ಮತ್ತೆ ಅವ್ರ ಬೈಕಲ್ಲಿ ಕೂತ್ಕೊಂಡಿದ್ದಾರೆ ಅಂತ, ಅವ್ರ ಹೆಸರೇನ ಮತ್ತೋಯ್ತು. ಅವರ ಮಿಸ್ಸಸ್ ಮನೆಯಿಂದ ಬೀಗ ಹಾಕಿ ಏನೋ ಹೊರಡ್ಬೇಕಾದ್ರೆ ಈ ಬೈಕ್ ಸಡನ್ ರೈ ಹೋದದ್ದು ಅವರಿಗೆ ಕಣ್ಣಾರೆ ನೋಡಿದ್ದಾರೆ ಅವರು. ಅದೇ ಬೈಕ್ ಅಬ್ಸರ್ವೇಷನ್ ಮಾಡೋಷ್ಟು ಟೈಮ್ ಇರಲಿಲ್ಲ ಅವರಿಗೆ, ಅಷ್ಟು ಸ್ಪೀಡ್ ಹೋಗಿದೆ. ಆದ್ರೆ ಆ ಬೈಕ್ ಅಲ್ಲಿಂದ ಇಳಿದು ಹೋಗ್ಬೇಕಾದ್ರೆ ಈ 4 ಮನೆಗೆ ಬರದೆ ಆ ವ್ಯಕ್ತಿ ಎಲ್ಲಿಗೆ ಬಂದಿದ್ದ ಅಂತ ಒಂದು ಪ್ರಶ್ನೆ ಅದು ಅದರ ಬಗ್ಗೆ ತುಂಬಾ ಎಲ್ಲರೂ ಕೇಳಿದ್ದೇವೆ. ಅದು ಈಗ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಆ 4 ಮನೆಗೆ ಬರ್ಲಿಲ್ಲ ಅಂತಲೇ ಹೇಳೋದು. 4 ಮನೆಗೆ ಬರ್ಲೇ ಇಲ್ಲ ಅಂತ ಹೇಳಿದ್ರೆ ಬರ್ಲೇ ಇಲ್ಲ. ಹಾಗಾದ್ರೆ ಆ ಬೈಕ್ ಎಲ್ಲಿ ನಿಂತಿತ್ತು ಮತ್ತೆ ಎಲ್ಲಿಗೆ ಬಂದಿದ್ದ ಅಂತ ಒಂದು ಪ್ರಶ್ನೆ. ಇದಾದ್ಮೇಲೆ ಆಟೋ ಡಿಕ್ಕಿ ಆಯ್ತು. ಹೌದು, ಅದೇ ಬೈಕ್ ಆಚೆಯಿಂದ ಏನೋ ರಿಕ್ಷಾ ಧನುಪೂಜೆಗೆ ಅವನು ಕೂಡ ಏನೋ ಕಿರತಮೂರ್ತಿಗೆ ಬರುವವನ ಏನೋ ಅದಕ್ಕೆ ರಾಡ್ಗೆ ಏನೋ ತಾಗಿಕೊಂಡು ಹೋಗಿದೆ, ರಬ್ಬರ್ ಟ್ಯಾಪಿಂಗ್ಗೆ ಬರುವ ರಿಕ್ಷಾ ಅಂತೆ, ಅವನಿಗೆ ಏನೋ ಒರೆಸಿಕೊಂಡು ಹೋಗಿದೆ ಅಂತ ಹೇಳಿದ್ರು. ಆ ರಿಕ್ಷಾವನ್ನು ಮರುದಿವಸ ನಾವು ಪೊಲೀಸ್ಗಳೆಲ್ಲ ಮಾಹಿತಿ ಬಂದಾಗ ಅವರಿಗೆ ಹುಡುಕಿದೆವು. ಮರುದಿವಸ ಆ ರಿಕ್ಷಾ ಅವತ್ತು ಬರಲಿಲ್ಲ. ಮರುದಿವಸಕ್ಕೆ ಬಂದಾಗ ರಿಕ್ಷಾಕ್ಕೆ ಒರೆಸಿದ ಗಾಯ ಉಂಟು, ಏನೋ ಮಾರ್ಕ್ ಉಂಟು ಅಂತ ಹೇಳಿದ್ದಾರೆ. ನಾನು ಮಾತ್ರ ನೋಡ್ಲಿಲ್ಲ, ಅಂತೂ ಹೊರಚಿದ ಗಾಯ ಉಂಟು. ರಿಕ್ಷಾ ಯಾರದು ಏನು ಗೊತ್ತಾಯ್ತಾ ನಿಮ್ಗೆ? ಅದು ರಬ್ಬರ್ ಟ್ಯಾಪಿಂಗ್ ನಾವು ನಂಗೆ ಗೊತ್ತಿಲ್ಲ, ಅವರಿಗೆ ನಾರ್ಮಲ್ ರಿಕ್ಷಾ ರಬ್ಬರ್ ಟ್ಯಾಪಿಂಗ್ ಬರುವವರು ಏನೋ ಬೆಳಗ್ಗೆ. ಸಮಯ 5 ಗಂಟೆ. ಆ ಟೈಮಿಗೆ ಅವರು ಟ್ಯಾಪಿಂಗ್ ಬರ್ಬೇಕಲ್ವಾ, ಬರ್ತಾರೆ. ಇದೇ ಹೇಳಿದ್ರಲ್ಲ ನೀವೀಗ ಬೈಕ್ ನವನ್ ಅಂತ ಹೇಳಿದ್ರಲ್ಲ, ಒಂದು ವೇಳೆ ಬೈಕ್ ನವನು ಮೇಲೆ ನಿಲ್ಸಿ 4 ಮನೆ ಜಾಗದಲ್ಲಿ ನಿಲ್ಸಿ ಮಧ್ಯ ನಡೆಯುವ ರಸ್ತೆ ಇದೆ ಅಲ್ಲ, ಆ ನಡೆಯುವ ರಸ್ತೆಯಿಂದ ಇಲ್ಲಿ ನಿಮ್ಮ ಬಿಲ್ಡಿಂಗ್ ಮುಂದೆ ಬಂದಿದ್ರೆ. ಆದ್ರೆ ಇನ್ನೊಂದು ವಿಚಾರ ನೋಡಿ, ಅವ ಇಲ್ಲಿವರೆಗೆ ಅಲ್ಲಿ ಏನಾದ್ರು ಮಾಡಿರ್ತಿದ್ರೆ ಇಲ್ಲಿವರೆಗೆ ಬರ್ತಿದ್ದ ಕೆರೆಗೆ ಹಾಕ್ಲಿಕ್ಕೆ. ಆ ಮಗುವನ್ನು ಇವನು ಹೋಗೋ ರಸ್ತೆ ಕೆರೆ, ಯಾರು ಹುಡುಗ ಕರೆಕ್ಟಾ ಅಲ್ಲ, ಮನೆಯಿಂದ ಬರ್ಬೇಕಾದ್ರೆ ಕೂಡ ಅಲ್ಲಿಂದ ಬರ್ತಾ ಇದ್ದಾನೆ, ಬೈಕ್ ಹಾಕಿ ನಿಮ್ಮ ಬಿಲ್ಡಿಂಗ್ ಮುಂದೆ ನಡ್ಕೊಂಡು ಹೋಗಿದ್ರೆ ಸಾಧ್ಯತೆ ಉಂಟು. ಯಾಕಂದ್ರೆ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದ ಬೆಳಗ್ಗೆನೆ, ಆಗ ಆ ಹುಡುಗ ಎದುರು ಬದ್ರ ಆಗಿದ್ದಾನೆ. ಆ ನಂತರ ಟಕಾಫರ್ ಆಗಿರ್ಬೇಕು. ಆ ನಂತರ ಹಾಗೆ ಮೇಲೆ ನಡ್ಕೊಂಡು ಹೋಗಿ ಬೈಕ್ ಅಲ್ಲಿ ಇಟ್ಟಿರ್ತಾನೆ, ಬೈಕ್ ಅನ್ನು ಏರ್ಕೊಂಡು ಆ ದಿಕ್ಕಿನಲ್ಲಿ ಹೋಗಿದ್ರೆ ಬೈಕ್ ಅಲ್ಲಿ ಯಾಕೆ ಬೈಕ್ ಅಲ್ಲಿ ನಿಲ್ಲಿಸಿ ಯಾಕೆ ಬರ್ತಾನೆ? ಕಾರಣ ಇಲ್ಲೇನಾದ್ರೂ CCTV ಅಥವಾ ಈ ರೀತಿ ಏನಾದ್ರು ನನ್ನ ಗುರುತಲ್ಲಿ ಸಿಗ್ತೇನೆ ಅನ್ನೋದಕ್ಕೆ ಅಲ್ಲ, ಅವ್ರು ಬರುವ ಉದ್ದೇಶ ಕೂಡ ಎಲ್ಲ ಯಾರ್ದಾದ್ರೂ ಮನೆಗೆ ಹೋಗಿದ್ರೆ ಅಲ್ಲಿ ನಿಲ್ಲಿಸಿ ಇಲ್ಲಿ ಮನೆ ಹೋಗಿದ್ರೆ ಸಾಧ್ಯ ಇಲ್ವಾ ಅಂತ. ಈಗ ನಾವು ನೆರೆಕರೆಯವರೇ ಅಂತ ಮಾರ್ಗವನ್ನು ನೋಡಿದ್ದು ಮುನ್ನೆ. ಈಗ ಆ ಬೈಲುಗಳೆಲ್ಲ ದಾಟಿಕೊಂಡು ಸಾಧಾರಣ 1 ಕಿಲೋಮೀಟರ್ ಆಗ್ಬೋದು. ಗದ್ದೆ ರಸ್ತೆ ಬಾರಿ ಅವ ಕೂಡ ಅಷ್ಟು. ಈಗ ನೋಡಿ ಈಗಿನ ಪರಿಸ್ಥಿತಿಯಲ್ಲಿ ಅಷ್ಟು ಒಂದು ಡೇರಿಂಗ್ ಅಲ್ಲಿ ಒಬ್ಬ ರಾತ್ರಿ ಬೈಕಲ್ಲಿ ಇದ್ದುಕೊಂಡು ಹೀಗೆ ನಡ್ಕೊಂಡು ಹೋಗುವಷ್ಟು ಧೈರ್ಯದವನು ಇರ್ತಾರ? ಸಾಧ್ಯ ಇಲ್ಲ ಅನ್ಬೇಕು. ಯಾಕಂದ್ರೆ ಸಂಪೂರ್ಣ ಕಾಡು ಪ್ರದೇಶ. ಆದ್ರೆ ಇಲ್ಲೇ ಉದ್ದೇಶ ಕೂಡ ನೋಡಿ, ಯಾವುದೇ ಒಂದು ಕಳ್ಳತನ ಅಥವಾ ಬೇರೆ ಚಟುವಟಿಕೆಗಳು ಗೊತ್ತಿನಲ್ಲಿ ಆಗ್ಲಿಲ್ಲ, ಯಾವುದೇ ರೀತಿಯ ಅಡಿಕೆ ಕಳ್ಳತನ ಆಗಿಲ್ಲ. ಆಮೇಲೆ ಈ ಹಿಂದೆ ಪರಿಸರದಲ್ಲಿ ಆಗ್ಲಿಲ್ಲ ಸರ್. ದೊಡ್ಡ ವಿಚಾರ ಅಂತ ಹೇಳಿದ್ರೆ ಇದು ಸಂಬೋಳ್ಯ ಬೈಲು ಈಚೆ, ಈ ಸಂಬೋಳ್ಯ ಬೈಲು ಈಗ ನನ್ನ ಇಷ್ಟು ವ್ಯವಹಾರದ ಶಾಮಿಯಾನದ ಎಲ್ಲಾ ವಸ್ತುಗಳು ಈಗ ಈಗ ಹೊಸಗೌಡನಿಗೆ ಈಗ ಬರ್ತಾ ಉಂಟು. ಇದಕ್ಕಿಂತ ಮುಂಚೆ ಸಾಧಾರಣ ಒಂದು 10 ವರ್ಷ ನಾನು ಇಲ್ಲಿ ಇದ್ದೇನೆ, ಯಾವುದೇ ಒಂದು ವಸ್ತುಗಳು ಇಲ್ಲಿಂದ ಆಚೆ ಆಗ್ಲಿಲ್ಲ. ಇಲ್ಲಿ ಇರುವಂತ ಎಲ್ಲಾ ತೋಟಗಳು ಅಡಿಕೆ ಅದು ಇದು ಯಾರ್ದು ಮನೆಯಿಂದ ಕದ್ದದ್ದು ಒಂದು ಅಷ್ಟು ದೊಡ್ಡ ವಿಚಾರದಲ್ಲಿ ಇರಲಿಲ್ಲ. ಮತ್ತೆ ಒಂಥರ ಗ್ರೀನ್ ಸಿಗ್ನಲ್ ಏರಿಯಾ ಅಂತ ಹೇಳ್ತೇವೆ, ಹಾಗೆ ಗ್ರೀನ್ ಝೋನ್. ನಾವು ನಂಗೆ ಅದರಲ್ಲಿ ಭಾರಿ ಬೇಜಾರು, ಅದೇ ನಮ್ಮ ಏರಿಯಾದಲ್ಲಿ ಒಂದು ಈ ರೀತಿ ಆಯ್ತಲ್ಲ ಅಂತ ಹೇಳೋ ವಿಚಾರ. ಎಲ್ಲ ಕೃಷಿಕರ ಮನೆನೆ. ಆಮೇಲೆ ಇಲ್ಲಿವರೆಗೆ ಸರ್ ಈಗ ರಬ್ಬರ್ ಟ್ಯಾಪಿಂಗ್ ಇಂದ ಆಟೋ ಸಿಕ್ಕಿದೆ ನಿಮ್ಗೆ, ಅವ್ರು ಭೇಟಿ ಆದ್ರೆ ಯಾರು ಆಟೋದವರು? ಇಲ್ಲ, ಅದು ಉಮೇಶ್ ಅನ್ನ ಅದರ ಬಗ್ಗೆ ಫಾಲೋ ಅಪ್ ಮಾಡಿದ್ದಾರೆ. ಮತ್ತೆ ಅವರು ಪೊಲೀಸ್ಗಳ ಒಟ್ಟಿಗೆ ಆ ರಿಕ್ಷಾ ಯಾರ್ದು ರಬ್ಬರ್ ಟ್ಯಾಪಿಂಗ್ ಅವ್ರು ಮಾತಾಡಿಸಿದಾರಂತೆ. ಆ ರಿಕ್ಷಾಕ್ಕೆ ಸ್ಕ್ರಾಚ್ ಬಿದ್ದದ್ದು ನಮ್ಮ ಪೊಲೀಸ್ FSL ಹೋಗಿದೆ ಅನ್ನೋ ಸುದ್ದಿ ಕೇಳಿದೆ ನಾನು ಕೂಡ. ಇದಾದ್ಮೇಲೆ ಇನ್ನೊಂದು ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಇಲ್ಲಿ ಇರುವುದಂತ ಹೇಳಿದ್ರೆ ಬೈಕ್ ನಾವು ಇಲ್ಲಿವರೆಗೆ ಯಾಕೆ ಸಿಗ್ತಾ ಇಲ್ಲ ಅಂತ. ಅದು ನೋಡಿ ನಮ್ಗೆ ಭಾರಿ ವಿಚಾರ ಇರೋದು. ಈಗ ಬೈಕ್ ಅದರಲ್ಲಿ ಕೂಡ ಒಂದು ಟ್ವಿಸ್ಟ್ ಉಂಟು. ಬೈಕ್ ಇವರು ಧನುಪೂಜೆಗೆ ಕಿರತಮೂರ್ತಿ ಹೋಗುವಂತವರಿಗೆ ನಾನು ನೋಡಿದೆ ನೋಡಿ, ಇಬ್ರು ಗಂಡ ಹೆಂಡತಿ ಕಾಯ್ತಾ ಇದ್ದಾಗ ಆ ಬೈಕ್ ಸ್ಪೀಡ್ ಹೋದದ್ದು ನೋಡಿದ್ದಾರೆ, ಒಂದು ರಿಕ್ಷಾದವನಿಗೆ ತಾಗಿಕೊಂಡು ಹೋದದ್ದು ನೋಡಿದ್ದಾರೆ. ಹಾಗೆ ಅಂತ ಹೇಳಿ ಅಲ್ಲಿ ಒಂದು ಉಮೇಶನ್ ಒಂದು ಮಾಹಿತಿ ಕೊಟ್ಟದ್ದು ಬಹಳ ಟ್ವಿಸ್ಟ್ ಆಗುದು. ಈ ಬೈಕ್ ಇವರಿಗೆ ಯಾರು ಧನುಪೂಜೆಗೆ ಹೋಗುವವರಿಗೆ ಸ್ಪೀಡ್ ಆಗಿ ಹೋದದ್ದನ್ನು ನೋಡಿದಾರಲ್ಲ, ಅಲ್ಲಿಂದ ರಿಕ್ಷಾದವರಿಗೆ ಒರೆಸುವ ಟೈಮಿಗೆ ಅಲ್ಲಿ ಸ್ವಲ್ಪ ಟೈಮಿಂಗ್ಸ್ ಒಂದು 5-10 ನಿಮಿಷದ ಟೈಮಲ್ಲಿ ಈ ಬೈಕ್ ಅವರಿಗೆ ಸಿಗ್ಲಿಲ್ಲ. ಯಾರು ರಿಕ್ಷಾದವರಿಗೆ ತಾಗಿದ ಬೈಕ್, ಆಮೇಲೆ ಅದ್ರ ಎದುರಿಗೆ ಯಾರು ಹೋದ್ರಂತೆ, ಅವರಿಗೆ ಆ ಬೈಕ್ ಸಿಗ್ಲಿಲ್ಲ. ಅಲ್ಲಿ ಸ್ವಲ್ಪ ವೇಟಿಂಗ್ ಎಲ್ಲ ನಿಲ್ಲಿಸಿ ಹೋಗಿದೆ ಅಂತ ಹೇಳುವ ವಿಚಾರ ಬಂದಿದೆ. ಸ್ವಲ್ಪ ಬೈಕ್ ಆಮೇಲೆ ಅಲ್ಲಿ ರಿಕ್ಷಾದವರಿಗೆ ಒರೆಸಿಕೊಂಡು ಹೋಗಿತ್ತಾನಲ್ಲ, ಆ ಗ್ಯಾಪ್ ಅಲ್ಲಿ ವಾಪಸ್ ಆದಾಗ ಅವರ ಹಿಂದೆನೆ ಅವರು ಕೂಡ ಹೋಗಿದ್ದಾರೆ, ಅವರಿಗೆ ಆ ಬೈಕ್ ಸಿಗ್ಲಿಲ್ಲ, ಮತ್ತೆ ವಾಪಸ್ ಸಿಕ್ಕಿಲ್ಲ. ಆ ಮಿಡ್ಲಲ್ಲಿ ಅವ ಎಲ್ಲ ವೆಯ್ಟ್ ಮಾಡಿ ಹೋಗಿದ್ದಾನೆ ಅಂತ ಹೇಳೋ ವಿಚಾರ ಹೇಳಿದ್ದಾರೆ ಉಮೇಶ್ ಅನ್ನ. ಎಲ್ಲ ನಿಂತು ಹೋಗಿದೆ ಅದು ಬೈಕ್ ಅಂತ.
ಅಷ್ಟು ಸ್ವಲ್ಪ ಅಷ್ಟು ಗೊತ್ತಿದ್ದು ಮಾತ್ರ ಒಳಗಿನ ರೂಟ್ಗಳಲ್ಲಿ ಅಷ್ಟು ಸ್ಟಡಿ ಮಾಡಿದ್ರಿಂದ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಆ ಇದರಲ್ಲಿ ಸಿಚುವೇಶನ್ ಸೀದಾ ಹೋಗ್ಬೇಕಿತ್ತು, ತುಂಬಾ ಸ್ಪೀಡ್ ಅಲ್ಲಿ ಹೋಗ್ಬೇಕಾಯ್ತು. Speed ಅಲ್ಲಿ ಅಂದ್ರೆ ಅಲ್ಲಿಯ ಜಿಯೋಗ್ರಫಿ ಅಂದ್ರೆ ಅಲ್ಲಿ ಭೂಮಿ ಗೊತ್ತು ಅಂತೀರಾ? ಪಕ್ಕ ಗೊತ್ತಿರ್ಬೋದು ಅಂತ. ಒಂದು ವೇಳೆ ಆ ಬೈಕಿನ ಒಂದೇ ಕೇಸ್ ಒಂದು ವೇಳೆ ಹೌದು ಅಂತ ಆದ್ರೆ ಆ ರೀತಿಯಾಗಿ ಯೋಚನೆ ಆ ವ್ಯಕ್ತಿಗೆ ಇಲ್ಲಿ ಪೂರ್ತಿ ಏನೇನು ಯಾವ ಜಾಗದಲ್ಲಿ ಏನಿದೆ ಗೊತ್ತು. ಸೊ ಇದಾದ್ಮೇಲೆ ಸರ್ ಈಗ ವಿಚಾರಣೆ ಯಾವ ರೀತಿ ಪೊಲೀಸರ ತನಿಖೆ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಗ್ರಾಮಸ್ಥರದಾಯ್ತಾ ಎಲ್ಲಾರ್ದು ಆಯ್ತಾ ಹೇಗಾಯ್ತು? ಎಲ್ಲರದಾಗಿದೆ ಸರ್. ಈಗ ಒಂದನೇದಾಗಿ ನೋಡಿ, ಪೊಲೀಸರ ತನಿಖೆಗೆ ಅಂತ ಹೇಳಿದ್ರೆ ನಮ್ಮನ್ನು ಕೂಡ ಅವರು ಕ್ರಾಸ್ ಚೆಕ್ ಮಾಡಬೇಕು, ಆ ರೀತಿ ಮಾಡ್ತಾ ಇದ್ದಾರೆ ಪಾಪ. ಹಾಗೆ ಅಂತ ಹೇಳಿ ನಾವು ಎಲ್ಲವನ್ನು ನಮ್ಗೆ ಏನು ಗೊತ್ತುಂಟು ಅವ್ರಿಗೆ ಎಷ್ಟು ಸಹಕಾರ ಬೇಕು ಮಾಡ್ತೇವೆ. ಎಲ್ಲರ ಮೇಲೆ ಇಲ್ಲಿ ಆಸುಪಾಸಿನಲ್ಲಿ ನಾವು ಹೇಳ್ಬಾರ್ದು ಅವ್ರು ಹೇಗೆ ಇವ್ರು ಹೇಗೆ ಅಂತ ನಮ್ಮಲ್ಲಿ ಕೇಳಬೇಕಾದ್ರೆ ಬೇಜಾರಾಗ್ತದೆ. ಅಂದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಅಂತ ಜನಗಳಿಲ್ಲ. ಒಬ್ಬೊಬ್ಬರ ಫೋಟೋಗಳನ್ನು ಕಳಿಸಿ ಮೊಬೈಲ್ ಟ್ರ್ಯಾಪ್ ಮಾಡಿ ಆ ಟೈಮಿಗೆ ಇವರು ಹೋಗಿದ್ದಾರೆ, ಇವರು ಜನ ಹೇಗೆ ಅಂತೆಲ್ಲ ಕೇಳಬೇಕಾದ್ರೆ ಬೇಸರ ಆಗ್ತದೆ. ಅಂದ್ರೆ ಆ ಜನ ಅಲ್ಲ, ಏನೋ ಒಂದು ಆಗಿದೆ ಅಂತ ಹೇಳುವ, ನಮ್ಗೆ ಅದು ನ್ಯಾಯ ಬೇಕು, ಅದರಲ್ಲಿ ಎರಡು ಮಾತಿಲ್ಲ. ನಿಮಗೆ ಕೇಳ್ತಾರೆ ಆಗ ಮೊಬೈಲ್ಗೆ. ಆಗ ನಾನೆನಿಸುದು ನನ್ನನ್ನು ಕೂಡ ಎಷ್ಟು ಕೇಳಿರ್ಬೋದು ಅಂತ ಬೇರೆಯವರ ಹತ್ರ. ಪಕ್ಕ ನಂಗೆ ಅದರಲ್ಲಿ ಯಾವುದೇ ಸಂದೇಶ ಇಲ್ಲ. ಯಾಕೆ ಗೊತ್ತಾಯ್ತಾ, ನಮ್ಗೆ ಅದು ಸಂತೋಷ. ನಮ್ಗೆ ಅಲ್ಲಿ ನ್ಯಾಯ ಅಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಪೊಲೀಸ್ಗಳ ವಿಚಾರದಲ್ಲಿ, ನಮ್ಗೆ ಬಹಳ ಖುಷಿ ಉಂಟು. ಅದಾದ ಮೇಲೆ ಯಾವುದೇ CCTV ಇಲ್ಲ. ಮೊಬೈಲ್ ಬಗ್ಗೆ ಏನ್ ಅದೇ ಹೇಳುದು ಸರ್, ಈಗಿನ ಟೆಕ್ನಾಲಜಿಯಲ್ಲಿ ಈಗ ನಾನು ಪ್ರೆಸೆಂಟ್ ಎಲ್ಲಿದ್ದೇನೆ, ನನ್ನ ಲೊಕೇಶನ್ ಈಗ ಅದರಲ್ಲಿ ಕೂಡ ನಮ್ಮ ರವಿ ಸರ್ ಅಂತ ಎಕ್ಸ್ಪರ್ಟ್, ಅವರ ಅಫಿಷಿಯಲ್ ಅವರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಅವರು ಮೊಬೈಲ್ ಟ್ಯಾಪ್ ಅನ್ನು ಈಗ ಅಂಗೈಲಿ ಇಟ್ಕೊಂಡು ಯಾವ ಮೊಬೈಲ್ ಯಾವ ನೆಟ್ವರ್ಕ್ ಅಲ್ಲಿ ಇದ್ದಾನೆ, ಯಾವ ಪುಣ್ಯಾತ್ಮ ಅಂತ ಎಲ್ಲ ಹುಡುಕುವಂತ ಅಷ್ಟು ಟ್ಯಾಲೆಂಟ್ ಇರುವಂತ ಒಬ್ರು ಇನ್ಸ್ಪೆಕ್ಟರ್. ಈಗ ಅಂತವ್ರನ್ನು ಕೂಡ ಇದಕ್ಕೆ ತನಿಖೆ ಹಾಕಿದ್ದಾರೆ. ಈಗ ಯಾವುದೇ ವ್ಯಕ್ತಿ ಆದರೂ ಅವತ್ತಿನ ನೆಟ್ವರ್ಕ್ ಅಲ್ಲಿ ಏನು ಅಷ್ಟೊತ್ತಿಗಿದ್ದ, ಎಷ್ಟೊತ್ತು ಎಂಗೇಜ್ ಇತ್ತು, ಏನು ಆ ಮೊಬೈಲ್ ಯಾವ ರೂಟ್ ಅಲ್ಲಿ ಎಲ್ಲ ಹೋಗಿದೆ, ಯಾರು ಇದ್ರು ಆ ಮೊಬೈಲ್ ಟವರ್ ಲೊಕೇಶನ್ ಎಲ್ಲ ಹಿಡಿಬಹುದಿತ್ತು, ಅದೇನು ಗೊತ್ತಾಗ್ತಾ ಇಲ್ಲ ಇಷ್ಟರವರೆಗೆ. ಬೈಕ್ ಇದು ಸಿಕ್ಕಿಲ್ವಾ? ಬೈಕ್ ಬೈಕ್ ಹೋದಂತದ್ದು ಯಾವ್ದಾದ್ರು ಪರ್ಫೆಕ್ಟ್ ಯಾರು ಕ್ಯಾಮರಾದ ಅನ್ನೋನ್ ಮೊಬೈಲ್ ಯಾವ್ದು ಟ್ರ್ಯಾಕ್ ಆಗಿಲ್ವಾ? ಅಂದ್ರೆ ಈ ಭಾಗದ ಅಲ್ಲಾರ್ದು ಮೊಬೈಲ್ ನಂಬರ್ಗಳು ಗೊತ್ತಿಲ್ಲ. ಅದು ಸಾಧಾರಣ ತನಿಖೆಯಲ್ಲಿ ಅವರಲ್ಲಿ ಆಗಿರ್ಬೋದು, ಎಲ್ಲವನ್ನು ನಮ್ಮಲ್ಲಿ ಕೂಡ ಹೇಳೋದಿಲ್ಲ, ಆಗಿರ್ಬೋದು. ಆಮೇಲೆ ಇನ್ನೊಂದು ಪ್ರಶ್ನೆ ಬರೋದಂದ್ರೆ, ಇಲ್ಲಿ ಲೋಕಲ್ ಆಗಿದ್ರೆ ಎಲ್ಲರೂ ಮನೆಯಲ್ಲೇ ಇಟ್ಬಿಟ್ಟಿರ್ತಾರೆ ಮೊಬೈಲ್ ನ. ಆ ಕ್ರೈಮ್ ನಡೆಯೋತ್ತಿಗೆ ಆ ಬಾವಿಯೊಳಗೆ ಏನೋ ನಡೀತಾ ಇತ್ತು, ಅಕ್ರಮ ವ್ಯವಹಾರ ಬೆಳಗ್ಗೆ ಆ ಹುಡುಗ ನೇರವಾಗಿ ಇದನ್ನ ನೋಡಿದಾನೆ, ಹೀಗಾಗಿ ಅವನ ಮೇಲೆ ದಾಳಿ ಆಗಿದೆ ಅನ್ನುವಂತದ್ದು ಮೊದಲಿಗೆ ಬಹುದೊಡ್ಡ ಚರ್ಚೆ ಸುದ್ದಿ ಇತ್ತು. ನೋಡಿ, ಒಂದು ವೇಳೆ ಬೆಳಿಗ್ಗೆ ಜಾವದಲ್ಲಿ ಅಕ್ರಮ ಸಂಬಂಧಗಳಾಗ್ತದ ಒಂದು ಪ್ರಶ್ನೆ. 5 ಗಂಟೆಗೆ ಸಾಧ್ಯವಿಲ್ಲ. ಮತ್ತೊಂದು ನನ್ನ ಅನಿಸಿಕೆಯಲ್ಲಿ ಮತ್ತೊಂದು ಅಂತ ಸಂಬಂಧಕ್ಕೆ ಬರುವವ ಆಯುಧಗಳನ್ನೆಲ್ಲ ತಗೊಂಡು ಬರ್ಲಿಕ್ಕೆ ಸಾಧ್ಯ. ಹಾಗೆ ಅಂತ ಹೇಳಿ ಅವ ಧನುಪೂಜೆಗೆ ಬರ್ತಾನ, ಅವನನ್ನು ಟಾರ್ಗೆಟ್ ಮಾಡ್ಬೇಕು ಅಂತ ಹೇಳುವಂತ ವಿಚಾರ ಕೂಡ ಇಲ್ಲ ಅಲ್ಲಿ. ಅಲ್ಲ, ಅವನೊಂದು ವೇಳೆ ನೋಡಿದ ಅವ್ರನ್ನ ನೇರವಾಗಿ ನೋಡಿದ್ರು ಅವನಿಗೆ ಆ ಹುಡುಗನಿಗೆ ಓಡುವಂತ ಅಥವಾ ಎಸ್ಕೇಪ್ ಆಗುವಂತ ಚಾನ್ಸಸ್ ಇತ್ತು. ಒಂದು ವೇಳೆ ಅವನು ನೋಡಿದ್ರೆ ಅವನನ್ನು ಅಟೆಂಪ್ಟ್ ಮಾಡುದು ಹೇಗೆ? ಅಲ್ಲಿ ಅವನು ಅದಕ್ಕೆ ಬೇಕಾದ ಆಯುಧ ತರುವುದಲ್ಲ, ಅವನ ಸಂಬಂಧ ಅಕ್ರಮವಾಗಿರ್ತದೆ. ಈಗ ದರೋಡೆಕೋರ ಏನಾದ್ರೂ ಒಂದು ಬ್ಯಾಂಕ್ ಅಥವಾ ದೊಡ್ಡ ಮನೆಯಿಂದ ಏನಾದ್ರು ಕದಿಯುವಂತ ಇದ್ದಿದ್ರೆ ಅವನಿಗೆ ಅದಕ್ಕೆ ಬೇಕಾದ ಹತ್ಯಾರ ತಗೊಂಡು ಬರ್ಬೋದು. ಅಂತ ಸಂಬಂಧಕ್ಕೆ ಬರುವ ಆಯುಧಗಳನ್ನ ತರುವಂತದ್ದು ಸಾಧ್ಯತೆ ಕಡಿಮೆ. ಹಾಗಂತೇಳಿ ಆ ಸಂಬಂಧವನ್ನು ಅವನು ನೋಡಿದ್ರೂ ಕೂಡ ಅವ ಎದ್ದು ಬರಬೇಕಷ್ಟೊತ್ತಿಗೆ ಹೋಗ್ತಿದ್ದ. ಅಷ್ಟು ಫಾಸ್ಟ್ ಆಗಿದ್ದ ಈ ಹುಡುಗ, 100% ಫಾಸ್ಟ್. ಆ ಹುಡುಗನ ಬಗ್ಗೆ ನಮಗೆ ಪಕ್ಕ ಎಷ್ಟು ಟ್ಯಾಲೆಂಟ್ ನಮಗೆ ಗೊತ್ತಿರುವಂಥ ಹುಡುಗ. ನಾನು ಸಾಧಾರಣ ಒಂದು 8 ವರ್ಷದಿಂದ ಅವನನ್ನು ನಮ್ಮ ಶಾಲೆಯಲ್ಲೇ ಒಡನಾಟದಲ್ಲಿ ನೋಡ್ತಾ ಇದ್ದೇನೆ. ಈಚೆಯಿಂದ ಡೈಲಿ ನಮಗೆ ನೋಡುವಂಥ ಹುಡುಗರು. ಆ ಮಕ್ಕಳು ಕೆಲವು ಮುಗ್ಧ ಜನರು ಹೇಗಿರ್ತದೆ, ಹುಷಾರಿರುವ ಹುಡುಗರು ಹೇಗಿರ್ತಾರೆ ಗೊತ್ತಾಗ್ತದೆ. ಆ ಹುಡುಗ ಹೇಗಿದ್ದ ನಿಮ್ಮೊಟ್ಟಿಗೆ? ಆಕ್ಟಿವ್ ಹುಡುಗ, ಅವನ ಬಗ್ಗೆ ಮಾತಾಡ್ಲಿಕ್ಕೆಲ್ಲ. ಅವನು ಈಗ ಈ ವರ್ಷದಲ್ಲಿ ಮಾತ್ರ ನಮಗೆ ಅಂದ್ರೆ ಹೈಸ್ಕೂಲಿಗೆ ಹೋದ, ಬಿಟ್ರೆ ಅವನ ಏನು ಸೈನ್ಸ್ ಮಾಡೆಲ್ಗಳನ್ನೆಲ್ಲ ಇಟ್ಕೊಂಡು ಹೋಗುವಂಥದ್ದು, ಅದರಲ್ಲಿ ಮಾತಾಡ್ಬೇಕಾದ್ರೆ ಆಯ್ ಮಾಮ ಹಾಗೆ ಒಂದು ಮಾತಾಡಿ ನಮಸ್ತೆ ಮಾಡಿ ಹೋಗುವಂಥದ್ದು ಬಹಳ ಅದೆಲ್ಲ ನೆನಪಾಗ್ತದೆ. ಅದು ನಿಮ್ಮ ಜೋಡಿ ಪಕ್ಕ ಇಲ್ಲಿ ಕಣ್ಣಿಗೆ ಈಗಲೂ ಕಾಣ್ತಾ ಇದ್ದಾನೆ. ಅವನು ಏನಾದ್ರೂ ಒಂದು ಥಿಂಗ್ಸ್ ಕೊಂಡು ಹೋಗುದು, ಅವನೊಟ್ಟಿಗೆ 2-3 ಮಕ್ಳು ಹೇಳಿದೆ ಅಲ್ಲ, ಅವನೆಲ್ಲ ಅದನ್ನು ಕೊಂಡೋಗ್ಲಿಕ್ಕೆಲ್ಲ ಬರುವಂಥದ್ದೆಲ್ಲ ನಾನು ಕಣ್ಣಾರಲ್ಲಿ ಕಾಣ್ತೇನೆ. ಅಂದ್ರೆ ಮಕ್ಕಳು ಅಷ್ಟು ಅವನಿಗೆ ಸಪೋರ್ಟ್ ಆಗಿ ಆ 3 ಮಕ್ಕಳಿದ್ರು, ಅವರನ್ನು ಕೂಡ ಇವ ಹುಷಾರ್ ಅಚೀವ್ಮೆಂಟ್ ಮಾಡ್ತಿದ್ದ. ಅಂದ್ರೆ ಮಕ್ಕಳಿಗೆ ಓದ್ಲಿಕ್ಕೆ ಬರಲಿಕ್ಕೆ ಅವ ಸ್ವಲ್ಪ ಜಾಸ್ತಿ ಅವನನ್ನು ಕೂಡ ಹುಷಾರ್ ಮಾಡ್ತಿದ್ದ, ಅವನೊಟ್ಟಿಗೆ ಉಪಯೋಗಿಸ್ತಿರ್ಲಿಲ್ಲ, ಅವರನ್ನು ಕೂಡ ಬೆಳೆಸ್ತಿದ್ದ. ಓಕೆ, ಆ ರೀತಿ ಕ್ಯಾರೆಕ್ಟರ್ ಇತ್ತು. ಹೌದು. ಸೊ ಇದಾದ್ಮೇಲೆ ಆ ಹುಡುಗನಕ್ಕೆ 8 ವರ್ಷದಿಂದ ನೋಡ್ತಿದ್ರ. ಆಮೇಲೆ ಅವನು ವಿಜ್ಞಾನಿಯ, ಅವನು ಗುಜರಾತ್ಗೆ ಸೆಲೆಕ್ಷನ್ ಆಗಿದ್ದ. ಗುಜರಾತಿಗೆ ಅವನಿಗೆ ಅಂದ್ರೆ ಅದು ಕೂಡ ನಾನು ಕೇಳಿದೆ ಮಾಸ್ಟರ್ಗೆ. ಈಗ ಪ್ರೈವೇಟ್ ಕಾಲೇಜ್ ಕ್ಯಾಂಪಸ್ಗಳಲ್ಲೆಲ್ಲ ಆ ರೀತಿ ಟಾರ್ಗೆಟ್ ಆಗ್ತದೆ, ನಾವು ನೋಡ್ತೇವೆ. ಈಗ ಒಂದು ಸ್ಪೋರ್ಟ್ಸ್ ಅಲ್ಲಿ ಇದರಲ್ಲೆಲ್ಲ ಬೇರೆ ಬೇರೆ ಕಾಲೇಜುಗಳ ಪ್ರತಿಷ್ಠೆಗೆ ಹೋಗ್ತದೆ. ಇವನ ಸೆಲೆಕ್ಷನ್ ಬೇರೆ ಅಂತೆ. ಸೈನ್ಸ್ ಮಾಡೆಲ್ ಅಲ್ಲಿ ಮುನ್ನೆ ಆದ ವಿಚಾರಗಳ ಅದು ಕಸವನ್ನು ಫಿಲ್ಟರ್ ಮಾಡುವಂತ, ನದಿಯಲ್ಲಿ ಪ್ಲಾಸ್ಟಿಕ್ ಅನ್ನ ಸಪರೇಟ್ ಮಾಡುವಂತದ್ದು, ಅದು ಅವನ ಮಾಡೆಲ್ ಮುನ್ನೆಗೆ ಸೆಲೆಕ್ಷನ್. ನೆಕ್ಸ್ಟ್ ಗೆ ಅವನಿಗೆ ಈ ಮಾಸ್ಟರ್ ಡೈರೆಕ್ಷನ್
ಸೆಲೆಕ್ಷನ್ ಬೇರೆ ನೀತಿ. ಅದು ಗುಜರಾತ್ನಲ್ಲಿ ಫೆಬ್ರವರಿ 5ಕ್ಕೆ ಅವನಿಗೆ ಹೋಗ್ಲಿಕ್ಕಿರ್ತದೆ, 5-6 ಏನೋ ಹೋಗ್ಲಿಕ್ಕೆ. ಆಗ ಅದಕ್ಕೆ ನಮ್ಮ ಕೃಷ್ಣವತ್ಸ ಸರ್ ಬೇರೆ ಮಾಡೆಲ್ಗಳನ್ನ ಆವಿಷ್ಕಾರ ಮಾಡ್ತಿದ್ರು ನಮ್ಮ ಗಮನಕ್ಕೆ ಬಂದ ಪ್ರಕಾರ. ಅಂದ್ರೆ ಅವನಿಗೆ ಪೈಪೋಟಿ ಇಲ್ಲಿ ಯಾರಿಲ್ಲ. ಈಗ ಒಂದೇ ಶಿಕ್ಷಣ ಸಂಸ್ಥೆಯಲ್ಲಿ ಪೈಪೋಟಿ ಇದ್ರೆ ನೀವು ಆ ರೀತಿ ಏನಾದ್ರು ಟಾರ್ಗೆಟ್ ಮಾಡ್ಬೋದಾ ಅಂತ ವಿಚಾರ. ಅಥವಾ ಸ್ಥಳೀಯ ವಿದ್ಯಾಸಂಸ್ಥೆಗಳು ಪ್ರೈವೇಟ್, ಇದು ಸರ್ಕಾರಿ ಹೈಸ್ಕೂಲು, ಇಲ್ಲಿಯ ಪ್ರತಿಷ್ಠೆಗೆ ಇನ್ನು ಪ್ರೈವೇಟ್ ಶಾಲೆಗಳು ಫೈಟ್ ಕೊಡುವಂಥದ್ದು ವಿಚಾರವೇ ಬರೋದಿಲ್ಲ ಇಲ್ಲಿ. ಇಲ್ಲಿಗೆ ಮತ್ತು ಅವ ಸೆಲೆಕ್ಷನ್ ಆಗುವ ಕ್ಯಾಂಪಸ್ಗಳು ಬೇರೆ ಬೇರೆ ಅಂತ ಮಾಸ್ಟರ್ ಹೇಳಿದ್ರಿಂದ ಅದರ ಗೊಂದಲವಿಲ್ಲ. ಇಲ್ಲದ್ರೆ ನಾವು ಅದನ್ನು ಕೂಡ ಒಂದು ಯೋಚನೆ ಮಾಡ್ತಿದ್ವಿ, ಏನಾದ್ರು ಬೇತೆ ಶಾಲೆದಾಗಲೇ ಏನಾದ್ರು ಟಾರ್ಗೆಟ್ ಮಾಡ್ತಾರ ಈ ಹುಡುಗನ ಅಂತ ವಿಚಾರ ಅಲ್ಲ. ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟು ನಿಮ್ಮ ಪರಿಸರದಲ್ಲಿ ಒಟ್ಟು ಎಷ್ಟು CCTV ಸರ್? ಮನೆದ್ದು ಸರಿ ಇಲ್ಲದ್ದು ಒಂದು ಅವ್ರದ್ದು, ಅದು ತುಂಬಾ ದುರಂತ ಅಂದ್ರೆ ಅವತ್ತೇ ಸರಿ, ಅದು 1 ವಾರ ಆಯ್ತು ಅಂತ ಹೇಳಿದ್ರಪ್ಪ. ಅಂದ್ರೆ ಅಷ್ಟು ಅಗತ್ಯ ಇಲ್ಲಿ ಕ್ಯಾಮರಾದ ಅನಿವಾರ್ಯತೆ ನನ್ನ ಗೊತ್ತ. ಈಗ ಎಲ್ಲರೂ ಅಲರ್ಟ್ ಆಗಿದ್ದೇವೆ. ಕ್ಯಾಮರಾ ಅಂತ ಹೇಳೋದು ನಾವು ಹಾಕೋದು ನಮ್ಮ ವ್ಯವಸ್ಥೆಗಳಿಗೆ ಬಿಟ್ರೆ ರೂಟಿಗೆ ನಮ್ಗೆ ಕ್ಯಾಮರಾ ಬೇಡ. 1, 2, 3 ನಮ್ಮ ಒಂಥರ ಈ 2 ಬಿಲ್ಡಿಂಗ್ಗಳು, ಒಂದು ಈಚೆ ಬೇರೆ ಯಾರ್ದು ಮನೆ ಇಲ್ಲ ಹೆಚ್ಚುವರಿ. ಈ 2 ಮನೆಗಳ ಜನರು ಕೂಡ ನಮ್ಮೊಟ್ಟಿಗೆ ಒಳ್ಳೆ ಅಟ್ಯಾಚ್ಮೆಂಟ್ ಇರುವ, ಆದ್ರಿಂದ ಎಲ್ಲಾ ಧರ್ಮೀಯರು ಒಟ್ಟಿಗೆ ಇದ್ದಾರೆ, ಸಹೋದರತ್ವದಲ್ಲಿ. ಇದಕ್ಕೆ ಕ್ಯಾಮರಾ ಬೇಡ ಅಂತ ಹೇಳುವ, ಅಂದ್ರೆ ಎಲ್ಲ ಅಣ್ಣ ತಮ್ಮಂದಿರ ತರ ಇರ್ತಾರೆ. ಪಕ್ಕ ಅಣ್ಣ ತಮ್ಮ ಅಂದ್ರೆ ಅದನ್ನು ಹೇಳಿಕ್ಕಿಲ್ಲ ಅಂತ. ನಮ್ದು ಸ್ಪೆಷಲ್ ಆಗಿ ಗೇರುಕಟ್ಟೆ ಪರಿಸರವೇ ಹಾಗೇನೆ. ಇಲ್ಲಿ ನಮ್ಗೆ ನೋಡಿ ಬಾಕಿ ಏರಿಯಾ ಆದ್ರೆ ಏನೋ ಆಗ್ತಿತ್ತು, ಏನೋ ಆಗಿದೆ ಅಂತ. ಇಲ್ಲಿ ಅಂತ ಸಂದೇಹಗಳೇ ಇಲ್ಲ. ಒಟ್ಟು CCTV ಒಂದು 8 ಆದ್ರೂ ಇದೆ ಇಲ್ಲಿ. ಮನೆದು ಒಂದು, ಈ ಬಿಲ್ಡಿಂಗ್ ಇದೊಂದು, ಪಂಚಾಯತ್ ಇದೊಂದು, ನಮ್ಮ ರೇಷ್ಮೆ ರೋಡಿನಲ್ಲಿ ಪೆಟ್ರೋಲ್ ಪಂಪಿನಲ್ಲಿ ಒಂದು, ಆಮೇಲೆ ಹಾಲಿನ ಡಿಪ್ಪದಲ್ಲಿ ಒಂದು, ಆಮೇಲೆ ನೀವು ಅಲ್ಲೊಂದು ಹೆಸರು ಹೇಳಿದ್ರಲ್ಲ ಆ ಕೆಳಗಿನ ಒಂದು ಮನೆ ಅವರದೊಂದು, ಅದೇ ಅಲ್ಲಿ ಒಂದು 3 ಅದು ಕೂಡ ಯಾವುದೇ ವ್ಯಕ್ತಿ ಬಂದೇ ಇಲ್ಲ, ಹೋಗಿಲ್ಲ, ಕಾನೂನು ಪ್ರಕಾರ ಗೊತ್ತಾಗುತ್ತೆ. ಸೊ ಆಮೇಲೆ ನೀವು ಬಹುದೊಡ್ಡ ಪ್ರಶ್ನೆ ಹೇಳಿದ್ರ ನನಗೆ. ಅವತ್ತಿನ ದಿವಸ ಬೆಳಿಗ್ಗೆ ಸುಮಂತ್ ಪ್ರತಿ ದಿವಸನೂ ನಾಳಾ ದೇವಸ್ಥಾನಕ್ಕೆ ಬರ್ತಾ ಇರೋದಿಲ್ಲ, ಇಲ್ಲ ರೆಗ್ಯುಲರ್ ಆಗಿ. ಆಮೇಲೆ ಹೊರಡುವುದು ಬೇರೆ ಯಾರಿಗೆ ಗೊತ್ತಿರ್ತದೆ ಹೇಳಿ. ಈಗ ನನ್ನ ಮನೆಯಿಂದ ನನ್ನ ಮಕ್ಕಳು ಹೊರಡುದು ನನಗೆ ಗೊತ್ತು, ಮತ್ತೆ ಅವ ಯಾರಿಗೆ ಹೇಳಿರ್ತಾನೆ. ಸಪೋಸ್ ಅವ ಹೇಳುದು ಅವನ ಫ್ರೆಂಡ್ ಸರ್ಕಲ್, ಈ 3-4 ಮಕ್ಕಳಿಗೆ ಮಾತ್ರ. ಅದು ಕೂಡ ಪೊಲೀಸ್ಗಳು ಬೇರೆ ಬೇರೆ ರೀತಿಯಲ್ಲಿ ವಿಚಾರಣೆ ಮಾಡಿರ್ಬೋದು. 2-3 ಜನ ಇದ್ದಾರೆ. ಆ ಮಕ್ಕಳಲ್ಲಿ ವಿಚಾರಣೆ ಮಾಡಬೇಕಾದ್ರೆ ಆ ಮಕ್ಕಳು ಶಾಲೆಯಲ್ಲಿ ವಿಚಾರ ಆಗುವುದು ದೊಡ್ಡ ಮಟ್ಟದಲ್ಲಿ ಆಗುದಿಲ್ಲ. ಅಣ್ಣ ಎಲ್ಲ ಪೋಯ ನಾಳೆ ಹೋಗೋಣ ಬೆಳಿಗ್ಗೆ, ಅದು ಆಗಿರ್ಬೋದು. ಅದನ್ನು ಕ್ಯಾಚ್ ಎನ್ಕೇಜ್ ಮಾಡಿಕೊಂಡು ಅಲ್ಲಿಂದ ಪಬ್ಲಿಕ್ ಯಾರ ಯುಟಿಲೈಸ್ ಮಾಡುವಂತದ್ದು ವಿಚಾರ ಆಗುದಿಲ್ಲ, ಶಾಲೆಯ ಆವರಣದಲ್ಲಿ ಇದಾಗುದು. ಮತ್ತೆ ಅಲ್ಲಿಂದ ಹೊರಡುವುದು ಆ 3 ಮಕ್ಕಳು, 2-3-4 ಮಕ್ಕಳು ಏನು ಅವರಿಗೆ ಬಿಟ್ರೆ ಮನೆಯವರಿಗೆ ಮಾತ್ರ ಗೊತ್ತು. ಇಲ್ಲ ಇಲ್ಲಿ ಯಾರಿಗೂ ಅವ ಬರ್ತಾನೆ, ರೆಗ್ಯುಲರ್ ಬರ್ತಾನೆ, 3 ದಿವಸ ಆಗಿದೆ, ಇವತ್ತು ಪಕ್ಕ ಬಂದೇ ಬರ್ತಾನೆ ಅಂತ ಪರಿಸ್ಥಿತಿ ಯಾರಿಗೂ ಗೊತ್ತು.